ಹಾಯ್ ಫ್ರೆಂಡ್ಸ್, ನಾನಿರೋ ಜಾಗ ನಮ್ಮೂರಲ್ಲೇ ಇರೋ ಗುಡ್ಡದ ಮೇಲೆ. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಸಮಸ್ತ ಹಿಂದೂ ಜನತೆಗೆ ಮತ್ತು ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಗೌರಿ ಮತ್ತು ಗಣೇಶ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ. ನಾನಿರೋ ಜಾಗ ಇದು ನಮ್ಮ ಊರಿನ ಒಂದು ಗುಡ್ಡದ ಮೇಲೆ, ಆಯಿತಾ. ಈ ಗುಡ್ಡಕ್ಕೆ ಯಾಕೆ ಬಂದಿದ್ದೀನಿ ಅಂದರೆ, ಇದು ಒಂದು ಕಥೆ ಇದೆ ನಮ್ಮೂರಲ್ಲಿ. ಮೊದಲು ಈ ಗುಡ್ಡದ ಮೇಲೆ ನೋಡ್ತಾ ಇದ್ದೀರಾ, ಈ ಸ್ವಲ್ಪ ಹೈಟ್ ಇದೆಯಲ್ವಾ, ಈ ಹೈಟ್ ಇದೆ ಜಾಗ ಇದೆಯಲ್ವಾ, ಈ ಜಾಗದ ಮೇಲೆ ನಮ್ಮ ಇಕ್ಕೇರಿ ಸಂಸ್ಥಾನದ ಕಾವಲುಗಾರರು ನಿಂತ್ಕೊಂಡು ಕಾವಲು ಕಾಯ್ತಾಯಿದ್ರಂತೆ, ಆಯಿತಾ. ಇದಕ್ಕೆ ಇಕ್ಕೇರಿ ಸಂಸ್ಥಾನದಲ್ಲಿ ಆಳ್ವಿಕೆ ಮಾಡ್ತಿಲ್ಲ, ಆವಾಗ ಕಾವಲು ಕಾಯರು ಇಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಿದ್ರಂತೆ ಈ ಜಾಗದಲ್ಲಿ. ಅಂದರೆ ಎಲ್ಲೆಲ್ಲೂ ದಾರಿ ಇರುತ್ತೋ, ಅಂದರೆ ಎಂಟ್ರೆನ್ಸಿಂಗ್ ಪಾಯಿಂಟ್ ಇರುತ್ತಲ್ವ, ಅಂತಲ್ಲಿ ನೋಡೋಕ್ಕಂತ ಇಲ್ಲಿ ಕಾವಲು ಕಾಯ್ತಾ ಇರ್ತಿದ್ರು ಈ ಜಾಗದಿಂದ. ಅಂದರೆ ಇಲ್ಲಿ ನಿಂತ್ಕೊಂಡ್ರೆ, ಇದ್ರ ಮೇಲೆ ನಿಂತ್ಕೊಂಡ್ರೆ, ಈಗ ಮಟ್ಟಿಯೆಲ್ಲ ಬೆಳೆದಿದೆ, ಅಂದರೆ ಗಿಡ ಎಲ್ಲ ತುಂಬ ಬೆಳೆದಿದೆ, ಗಿಡ ಮರಗಳೆಲ್ಲ ತುಂಬ ಬೆಳ್ಕೊಂಡು ದಾರಿ ಯಾವುದು ಕಾಣಲ್ಲ ಇವಾಗ. ಮೊದಲು ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವನ್ ನಮ್ಮ ಸಾಗರ ಸಿಟಿ ಇದೆಯಲ್ವಾ, ಇಲ್ಲಿ ಮೇಲ್ನೋಟಕ್ಕೆ ಸಾಗರ ಸಿಟಿ ಕಾಣ್ತಾಯಿತ್ತು. ಡೀಟೇಲಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಮೇಲ್ನೋಟಕ್ಕೆ ಸಾಗರ ಸಿಟಿ, ಕೆಲವೊಂದು ಹೈಟ್ ಇರೋವಂಥ ಜಾಗಗಳು ಸಾಗರದಿಂದ ಕಾಣಿಸ್ತಿತ್ತು, ಸಾಗರದಲ್ಲಿ, ಆಯಿತಾ. ಈ ಕಡೆ ದಿಕ್ಕಲ್ಲಿ ಇನ್ನೊಂದು ಗುಡ್ಡ ಇದೆ, ಆ ಗುಡ್ಡದ ಮೇಲೂ ಕಾವಲು ಕಾಯ್ತಿದ್ರಂತೆ, ಆಯಿತಾ. ಇನ್ನೊಂದು ಗುಡ್ಡ ಇದೆ. ಇದು ನನ್ನ ನೆಚ್ಚಿನ ಪ್ಲೇಸ್, ಆಯಿತಾ. ನಾನು ಆಲ್ಮೋಸ್ಟ್ ಎವ್ರಿ ಸಂಡೇ ಇಲ್ಲಿಗೆ ಬರ್ತೀನಿ. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗ್ತೀನಿ. ಇಲ್ಲಿಗಂದರೆ ಇಲ್ಲಿಗೆ ಬರೋಲ್ಲ, ಬಟ್ ನಂದು ಅಂತ ಒಂದು ಪ್ಲೇಸ್ ಇದೆ, ತೋರಿಸ್ತೀನಿ. ಇದು ನಾನು ಕೂತ್ಕೊಳ್ಳೋ ಕಲ್ಲು. ಕೂತ್ಕೊಂಡು ಈ ಜಾಗದ ಕಡೆ ನೋಡ್ತಾ ಇರ್ತೀನಿ, ಆಯಿತಾ. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಪ್ರಕೃತಿ ಎಷ್ಟು ಚಂದ ಅಲ್ವಾ. ನನಗೆ ಈ ವ್ಯೂ ಪಾಯಿಂಟ್ ತುಂಬ ಇಷ್ಟ. ನೋಡಿ ಹೇಗೆ ಕಾಣುತ್ತೆ ಅಂತ, ಎಷ್ಟು ಮೈಲ್ಗಳ ದೂರವರೆಗೂ ಕಾಣುತ್ತೆ. ಮೇ ಬಿ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ವಾ, ಫೋಕಸ್ ಹೋಗ್ತಿದೆ, ನಾನು ಬೆಳೆ ತೋರಿಸಿದ ತಕ್ಷಣ ಫೋಕಸ್ ಹೋಗ್ತಿದೆ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ವಾ, ಅದು ಶರಾವತಿ ಹಿನ್ನೀರು. ಇನ್ನೂ ತುಂಬ ಕಾಣುತ್ತೆ, ಬಟ್ ಇವಾಗ ಕಾಣಿಸ್ತಾ ಇಲ್ಲ. ತುಂಬ ಅಲ್ಲಿ ಇನ್ನೂ ತುಂಬ ದೂರ ಕಾಣುತ್ತೆ, ಬಟ್ ಇವಾಗ ಕಾಣಿಸಲ್ಲ. ನಿಮಗೆ ಗೊತ್ತಲ್ವ, ಗಿಡ ಮರಗಳೆಲ್ಲ ತುಂಬ ಎತ್ತರ ಬೆಳೆದಕ್ಕಾಗಿ ಇವಾಗ ಕಾಣಿಸಲ್ಲ. ಪ್ರಕೃತಿಗೆ ಎಷ್ಟು ಶಕ್ತಿ ಇದೆ ಅಲ್ವಾ. ಒಂದು ಮಾತಿದೆ ಇಂಗ್ಲೀಷಲ್ಲಿ, ದ ನೇಚರ್ ಹೀಲ್ಸ್ ಎವ್ರಿಥಿಂಗ್ ಅಂತ. ಹಾಗೆ ಈ ಗುಡ್ಡ ಇಳಿಯೋದು ತುಂಬ ಕಷ್ಟ ಇದೆ. ಸ್ವಲ್ಪ ಡೀಟೇಲಾಗಿ ತೋರಿಸ್ತೀನಿ. ಹೀಗಿದೆ ನೋಡಿ, ಇವಾಗ ಕಾಣಿಸ್ತಿದ್ಯಾ ಶರಾವತಿ ನೀರು. ಆಲ್ಮೋಸ್ಟ್ ಎಲ್ಲ ಕಾಡೆಲ್ಲ ಕಡಿದು ತೋಟ ಮಾಡ್ತಿದ್ದಾರೆ. ಆದಷ್ಟು ಕಾಡು ಕಡಿಯೋದನ್ನು
ಕಡಿಮೆ ಮಾಡಬೇಕು ಅಲ್ವಾ ಎಲ್ಲರೂ, ನಾವು ನೀವು ಎಲ್ಲರೂ ಕಡಿಮೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾನು ಡೈಲಿ ಅಂದರೆ ಎವ್ರಿ ಸಂಡೇ ವಿಸಿಟ್ ಮಾಡುವಂಥ ಪ್ಲೇಸ್. ಕೆಲವೊಂದು ಟೈಮಲ್ಲಿ ಆಗೋಲ್ಲ, ಬಟ್ ಮನೇಲಿದ್ದಂತೂ ಡೈಲಿ ಬರ್ತೀನಿ ಇಲ್ಲಿಗೆ. ನನಗೆ ತುಂಬ ಇಷ್ಟ. ಇದೆ ಕಲ್ಲು. ನೋಡಿ, ನಿನಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮ್ಯೂಸಿಕ್ ಕೇಳಿಸ್ತಾ ಇದೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ, ಕೇಳಿಸ್ತಿದೆ ಅನ್ಸ್ಕೊತೀನಿ. ಏನಂದರೆ ನಮ್ಮೂರಲ್ಲಿ ಗಣಪತಿ ಇಟ್ಟಿದ್ದಾರೆ, ಸೊ ಅಲ್ಲಿ ಪೂಜೆ ನಡೀತಿದೆ, ಸೊ ಅದಕ್ಕೆ ಸೌಂಡ್ ಬರ್ತಾಯಿದೆ. ಎಲ್ಲರೂ ಹೆಚ್ಚಾಗಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀರಾ, ಪಟಾಕಿನ ಹೊಡಿತಾ ಇರ್ತೀರ, ಹೊಡೀರಿ, ಆದರೆ ತುಂಬ ಹೊಡಿಯೋಕ್ಕೆ ಹೋಗ್ಬೇಡಿ, ಎಷ್ಟು ಬೇಕೋ ಅಷ್ಟೇ. ತುಂಬ ಏನು ಪ್ರಕೃತಿಗೆ ಏನೋ ತೊಂದರೆ ಆಗೋವಂಥ ಕೆಲಸ ಏನು ಮಾಡೋಕ್ಕೆ ಹೋಗ್ಬೇಡಿ. ಪಟಾಕಿ ಅಂತ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡಿಯೋದು ಬೇಡ, ಸ್ವಲ್ಪ ಸ್ವಲ್ಪ ಪಟಾಕಿ ಹೊಡೆಯೋಣ. ನನಗೂ ಪಟಾಕಿ ಹೊಡಿಯೋದು ತುಂಬ ಇಷ್ಟ, ಬಟ್ ಇವಾಗ ತುಂಬ ಕಡಿಮೆ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಹೆಚ್ಚು ಅಂದರೆ ದೀಪಾವಳಿ ಅಥವಾ ಗಣೇಶನ ಹಬ್ಬಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಪಟಾಕಿ ಹೊಡಿತೀನಿ, ಬಿಟ್ಟರೆ ತುಂಬ ಎಲ್ಲ ಪಟಾಕಿ ಹೊಡೆಯೋಲ್ಲ. ನಾನು ಆ್ಯಕ್ಚುಲಿ ದೊಡ್ಡ ದೊಡ್ಡ ಪಟಾಕಿ ಹೊಡೆಯೋದೇ ಇಲ್ಲ, ಸಣ್ಣ ಸಣ್ಣ ಪಟಾಕಿನ ಹೊಡಿತೀನಿ. ಆಯಿತಾ, ನಿಮಗೂ ಕೇಳ್ಕೊಳ್ಳೋದಿಷ್ಟೇ, ಹೇಳೋದಲ್ಲ, ಕೇಳ್ಕೊಳ್ಳೋದಿಷ್ಟೇ, ತುಂಬ ಪಟಾಕಿ ಹೊಡಿಯೋಕೆ ಹೋಗ್ಬೇಡಿ, ಸ್ವಲ್ಪ ಹೊಡೀರಿ. ಏನಂದರೆ ಪ್ರಾಣಿಗಳು ಕಿವಿಗಳು ತುಂಬ ಸೂಕ್ಷ್ಮ ಅಂತೆ, ಸಣ್ಣ ಸೌಂಡು ತುಂಬ ದೊಡ್ಡದಾಗಿ ಕೇಳ್ತಂತೆ, ಅದ್ರ ದೊಡ್ಡ ಸೌಂಡು ಅದಕ್ಕಿಂತ ಎಷ್ಟು ಕೇಳ್ಬೋದಲ್ವ. ಅದಕ್ಕಾಗಿ ಸ್ವಲ್ಪ ಪಟಾಕಿ ಹೊಡೀರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಫೇವ್ರೆಟ್ ಪ್ಲೇಸ್. ಈ ಪ್ಲೇಸ್ಗೆ ಬರ್ಬೇಕಾದ್ರೆ ಹೇಗೆ ಇರುತ್ತೆ ಜಾಗ ಬರೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹೀಗಿದೆ ನನ್ನ ನೆಚ್ಚಿನ ಪ್ಲೇಸ್. ಒಂದು ಮಾತಿದೆ ನಿಮಗೆ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಹೇಳಿದ್ದು ಏನಂದರೆ, ನಾವು ನಮ್ಮ ಪ್ಲೇಸಲ್ಲಿ, ಅಂದರೆ ನಾವು ಇರೋ ಪ್ಲೇಸಲ್ಲಿ ನಮ್ಮ ನೆಮ್ಮದಿನ ನಾವು ಕಂಡ್ಕೊಂಡಿಲ್ಲ ಅಂದರೆ ಆ ನೆಮ್ಮದಿನ ಬೇರೆ ಕಡೆ ಹುಡ್ಕೋದು ಮೂರ್ಖತನ ಅಂತ ಅಲ್ವಾ. ಆದಷ್ಟು ಎಲ್ಲರೂ ನಿಮ್ಮ ನೆಮ್ಮದಿನ ಆದಷ್ಟು ನೀವಿರೋ ಜಾಗದಲ್ಲೇ ಹುಡ್ಕೊಳ್ಳಿ, ಬೇರೆ ಎಲ್ಲೋ ಹೊಡ್ಕೊಂಡು ಹೋಗ್ಬೇಡಿ. ಸುತ್ತಾಡಿ, ಟೈಮ್ ಸಿಕ್ಕಾಗ ಸುತ್ತಾಡಿ, ಮನಸ್ಸಿನ ಸಂತೋಷಕ್ಕೋಸ್ಕರ ಸುತ್ತಾಡಿ. ಆದಷ್ಟು ಪ್ರಕೃತಿಗೆ ಹಾನಿ ಮಾಡುವಂಥ ಕೆಲಸ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಸುತ್ತಾಡೋರು ಗೊತ್ತಿರುತ್ತೆ, ಎಲ್ಲೋದ್ರೂ ಪ್ಲಾಸ್ಟಿಕ್ ಕಸ ಎಲ್ಲ ಅಲ್ಲೇ ಬಿಸಾಕ್ತಾರೆ. ಹೋಗಿ ಬಂದವರು ತಾವು ತಿಂಡಿ ತಿಂದಿರೋದು ಅಥವಾ ನೀರು ಕುಡಿದಿರೋ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿರ್ತಾರೆ. ಅದು ಏನು ಗೊತ್ತಿರುತ್ತಲ್ವ, ಪ್ರಕೃತಿಗೆ ಎಷ್ಟು ವೇಸ್ಟ್ ಅಂತ, ಪ್ರಕೃತಿಗೆ ಎಷ್ಟು ಹಾರ್ಮ್ಫುಲ್ ಅಂತ. ಸೊ ಆದಷ್ಟು ಪ್ರಕೃತಿನ ಹಾಗೆ ಇರೋಕ್ಕೆ ಬಿಟ್ಬಿಡೋಣ, ಹಾಳು ಮಾಡೋದು ಬೇಡ ಅಂತ. ಏನಂತೀರ? ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮತ್ತೆ ಸಿಗೋಣ. ನಾನು ಸ್ವಲ್ಪ ಹೊತ್ತು ಹಿಂಗೆ ನೋಡ್ತಾ ಇರೋಣ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಆಯಿತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೊಮ್ಮೆ ಎಲ್ರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷನ ಕೊಡಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊತೀನಿ, ನೀವು ಬೇಡ್ಕೊಳ್ಳಿ. ಆಯಿತಾ, ಎಲ್ಲರೂ ಚೆನ್ನಾಗಿರಬೇಕು. ಯಾರೋ ಒಬ್ಬರು ಚೆನ್ನಾಗಿರೋದು ಅಥವಾ ಇನ್ಯಾರೋ ಚೆನ್ನಾಗಿರೋದು ಬೇಡ, ಎಲ್ಲರೂ ಚೆನ್ನಾಗಿರೋಣ ಅಲ್ವಾ. ಇಷ್ಟು ಹೇಳಿ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್ ಎಲ್ಲರಿಗೂ.